ನೀವು ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಆದ್ರೂ ಕೂಡ ನಿಮ್ಗೆ ವ್ಯೂಸ್ ಬರ್ತಾ ಇರೋದಿಲ್ಲ. ಸೊ ಏನ್ ಕಾರಣ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅಂತಪ್ಪ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದೀನಿ. ಕೆಲವೊಂದಿಷ್ಟು ಕಾರಣಗಳು ಇರ್ತವ. ಸೊ ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಮಿಸ್ಟೇಕ್ ಗಳನ್ನ ಮಾಡ್ತಾ ಇರ್ತಾರ. ಅದಕ್ಕೋಸ್ಕರ ಏನಾಗತ್ತಪ್ಪ ಅಂದ್ರೆ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ತಾ ಇರೋದಿಲ್ಲ. ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ನೀವು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಿಡಿಯೋನ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ. ಸೊ ಗೊತ್ತಿದ್ದವ್ರು ಸ್ಕಿಪ್ ಮಾಡ್ಬಿಡ್ರಿ, ಏನ್ ಪರವಾಗಿಲ್ಲ. ಇದೇನಪ್ಪಾ ಅಂತಂದ್ರ ತಮ್ನೇಲ್. ಸೊ ಇವಾಗ ನೋಡೋದು ಮೊದಲು ಏನ್ ಮಾಡ್ತಾರಪ್ಪ ಅಂದ್ರ ಆಡಿಯನ್ಸ್ ನೋಡ್ಬೇಕಾದ್ರ 5 ರಿಂದ 10 ಸೆಕೆಂಡ್ ಮಾತ್ರ ನಿಮ್ದ ತಮ್ನೇಲ್ ನೋಡ್ತಾ ಇರ್ತಾರ. ಅದ ಗ್ಯಾಪ್ ದಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ತಮ್ನೇಲ್ನಾಗ ನಿಮ್ಮ ಕಂಟೆಂಟ್ ಯಾವ ವಿಷಯದ ಬಗ್ಗೆ ಅಂತ ನೀವು ಅರ್ಥ ಮಾಡಿಸ್ಬೇಕ. ಅವಾಗ ಮಾತ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋನ ನೋಡೋ ಚಾನ್ಸಸ್ ಬಹಳ ಇರ್ತೈತಿ. ಸೊ ನೀವು ತಮ್ನೇಲ್ ನೀವು ಕರೆಕ್ಟ್ ಆಗಿ ಹಾಕಿರಲ್ಲ, ಇದು ಒಂದೇ ಮಿಸ್ಟೇಕ್ ನ ಮಾಡ್ತಾ ಇರ್ತಾರ. ಸೊ ಇದು ನೆನ್ಪಿಟ್ಕೊಡ್ರಿ. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರ ನಿಮ್ಮ ಟೈಟಲ್ ನೀವು ಕರೆಕ್ಟ್ ಆಗಿ ಹಾಕಿರಲ್ಲ. ಸೊ ಏನ್ ಮಾಡ್ತಾರಪ್ಪ ಅಂದ್ರ ಜನ ಹೋಮ್ ಪೇಜಿಗೆ ಬಂದಿರ್ತಾರ ನೋಡಕಂತಂದು ಟೈಟಲ್ ನೀವು ಸಂಬಂಧ ಸೂತ್ರ ಇರ್ಲಾರ್ದಂಗ ಟೈಟಲ್ ಹಾಕಿದ್ರಪ್ಪ ಅಂತಂದ್ರ ಅದು ಸ್ಕಿಪ್ ಮಾಡೋ ಚಾನ್ಸಸ್ ಬಹಳ ಇರ್ತೈತಿ. ಈ ತಪ್ಪನ ಮಾಡ್ತಾ ಇರ್ತಾರ, ಇದು ಎರಡನೇ ತಪ್ಪು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರ ಕಂಟೆಂಟ್ ನಾಗ ದಮ್ಮ ಇರೋದಿಲ್ಲ. ಸೊ ನಿಮ್ಗ ಆಡಿಯನ್ಸ್ ಗೆ ಬೇಕಾಗಿರುವಂತ ಕಂಟೆಂಟ್ ನ ನೀವು ಕೊಡ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನಾಗತ್ತಪ್ಪ ಅಂತಂದ್ರ ನಿಮ್ಗ ವ್ಯೂಸ್ ಅದು ಬರ್ತಾ ಇರೋದಿಲ್ಲ. ಸೊ ಆಡಿಯನ್ಸ್ ಗೆ ಯಾವ್ದು ಬೇಕಲ್ಲ ಅಂತ ಕಂಟೆಂಟ್ ನ ನೀವು ಕೊಡಿ, ಅವಾಗ ಮಾತ್ರ ಜನ ನೋಡ್ತಾರ, ಅವಾಗ ನಿಮ್ಗ ವ್ಯೂಸ್ ಬಂದ ಬರುತ್ತ. ಸೊ ಇನ್ನು ನೀವು ಮೂರನೇ ತಪ್ಪನ ನೀವು ಬಾಳ್ ಮಾಡ್ತಿರ್ತಾರ ಹೊಸ ಯೂಟ್ಯೂಬರ್ಸ್. ಬೇಕಾಗಿರುವಂತ ಕಂಟೆಂಟ್ ನ ನೀವು ಮಾಡೋದನ್ನ ಕಲ್ತ್ಕೊಳ್ಳಿ, ಖಂಡಿತವಾಗಿ ನಿಮ್ಗ ವ್ಯೂಸ್ ಬರ್ತೈತಿ. ಸೊ ಇನ್ನ 4ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಮೊದಲ 5-10 ಸೆಕೆಂಡ್ ಹುಕ್ಕ ಇರೋದಿಲ್ಲ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರ ಆಡಿಯನ್ಸ್ ನೋಡೋರು ಮೊದಲ 5 ರಿಂದ 10 ಸೆಕೆಂಡ್ ಹುಕ್ ಇರ್ಲಿಲ್ಲಪ್ಪ ಅಂತಂದ್ರ ಅಲ್ಲೇ ನೋಡಕಂತ ಮುದರ್ತಾರ, ಸ್ಟಾರ್ಟಿಂಗ್ ಅಲ್ಲೇ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರ ಅವರು. ಸೊ ಇದು ನಿಮ್ಗ 4ನೇ ತಪ್ಪಾಗಿರ್ತೈತಿ. ಇನ್ನ 5ನೇ ತಪ್ಪ ಏನಪ್ಪಾ ಅಂತಂದ್ರ ಕನ್ಸಿಸ್ಟೆನ್ಸಿ. ಸೊ ನೀವು ಡೈಲಿ ಒಂದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು. ಇವತ್ತು ಹಾಕಿ ಇನ್ನೊಂದ್ 3-4 ದಿನ ಬಿಟ್ಟು ನೀವು ಹಾಕ್ತಾ ಇರ್ತಾರ, ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಇದು 5ನೇ ತಪ್ಪಾಗಿರ್ತೈತಿ. ಇನ್ನು 6ನೇ ತಪ್ಪ ಏನಪ್ಪಾ ಅಂತಂದ್ರ SEO ನ ನೀವು ಸರಿಯಾಗಿ ಹಾಕಿರಲ್ಲ. ಈಗ ಟೈಟಲ್, ಡಿಸ್ಕ್ರಿಪ್ಷನ್, ಥಂಬ್ನೇಲ್ ಇವನ್ನೆಲ್ಲ ನೀವು ಕರೆಕ್ಟ್ ಆಗಿ ನೀಟಾಗಿ ನಿಮ್ದ ಕಂಟೆಂಟ್ ಸಂಬಂಧಪಟ್ಟಂಗ ನೀವು ಕೀವರ್ಡ್ಸ್ ಗಳನ್ನ ನೀವು ಆಡ್ ಮಾಡ್ಬೇಕಾಗತ್ತ. ಸೊ ಇದನ್ನ ತುಂಬಾ ಜನ ಹೊಸ ಯೂಟ್ಯೂಬರ್ಸ್ ಇಲ್ಲೇ ಎಡುತ್ತಾ ಇರ್ತಾರ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ನೀಟಾಗಿ ಹಾಕೋಬೇಕಾಗತ್ತ. ಸೊ ಇದು 6ನೇ ತಪ್ಪು. ಇನ್ನ 7ನೇ ತಪ್ಪು ಏನಪ್ಪಾ ಅಂತಂದ್ರ ಯೂಟ್ಯೂಬ್ ನಿಮ್ಮ ಕಂಟೆಂಟ್ ನ ಅರ್ಥ ಮಾಡ್ಕೊಳಕ ಸ್ವಲ್ಪ ಟೈಮ್ ತಗೊಳತ್ತ. ಸೊ ನಿಮ್ದ ಕಂಟೆಂಟ್ ಯಾವ ರೀತಿ ಇರುತ್ತೆ ಅನ್ನೋದು ಸ್ವಲ್ಪ ಟೈಮ್ ಬೇಕಾಗತ್ತ ಅದಕ್ಕ. ಸೊ ಅದು ಅರ್ಥ ಆದ್ಮೇಲೆ ಏನಾಗತ್ತಪ್ಪ ಅಂತಂದ್ರ ಅವ್ರು ತಾನಾಗಿ ಏನ್ ಮಾಡ್ತಾರಪ್ಪ ಅಂದ್ರ ನಿಮ್ಮ ಕಂಟೆಂಟ್ ನ ಪೋಸ್ಟ್ ಮಾಡ್ತಾರ. ಸೊ ನೀವು ಕರೆಕ್ಟ್ ಆಗಿ ಕಂಟೆಂಟ್ ಅಲ್ಲಿ ನೀವು ದಮ್ ಇರ್ಬೇಕು ನಿಮ್ ಕಂಟೆಂಟ್ ನಾಗ, ಅಂದಾಗ ಮಾತ್ರ ಅದು ಏನಾಗತ್ತಪ್ಪ ಅಂದ್ರ ಜನರಿಗೆ ರೀಚ್ ಆಗಕ ಅವರು ಹೆಲ್ಪ್ ಮಾಡ್ತಾರ. ಸೊ ಇದು 7ನೇ ಪಾಯಿಂಟ್ ಆಗಿರ್ತೈತಿ. ಇನ್ನ 8ನೇ ಪಾಯಿಂಟ್ ಲಾಸ್ಟ್ ಹೇಳ್ಬಿಡ್ತೀನಿ. ವಿಡಿಯೋ ಕ್ವಾಲಿಟಿ ಮತ್ತೆ ಎಡಿಟಿಂಗ್, ಅದ್ರ ಜೊತೆಗೆ ವಾಯ್ಸ್. ಸೊ ಇದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ವಿಡಿಯೋ ಕ್ವಾಲಿಟಿ ಚೆನ್ನಾಗೆ ನೀವು ಮಾಡಿರೋಲ್ಲ. ಸೊ ಬ್ಲರ್ ಆಗಿ ಕಾಣ್ತಾ ಇರ್ತೈತಿ ವಿಡಿಯೋ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಈಗ ನಿಮ್ಮ ಮನ್ಯಾಗ ಆಜು ಬಾಜು ಕಿಟಕಿ ಇರುತ್ತ. ಸೊ ಅಲ್ಲಿ ಬೆಳಕು ಬರ್ತಾ ಇರ್ತೈತಿ. ಸೊ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಡಿಯೋನ ನೀವು ಶೂಟ್ ಮಾಡ್ಬೇಕು. ಶೂಟ್ ಮಾಡಿದ್ರಪ್ಪ ಅಂದ್ರೆ ಖಂಡಿತವಾಗಿ ಅದು ಕ್ಲಾರಿಟಿ ಬರುತ್ತೆ, ಅಂದಾಗ ಮಾತ್ರ ನಿಮ್ದ ವಿಡಿಯೋ ಐತಲ್ಲ ಚೆನ್ನಾಗಿ ಕಾಣುತ್ತೆ ನೋಡೋರಿಗೆ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ವ್ಯೂಸ್ ನೀವು ಇನ್ಕ್ರೀಸ್ ಮಾಡ್ಕೋಬಹುದು ಇದರಿಂದ. ಜೊತೆಗೆ ನಿಮ್ಮ ವಾಯ್ಸ್ ಐತಲ್ಲ, ರೆಕಾರ್ಡಿಂಗ್ ಐತಲ್ಲ, ಅದು ಕ್ಲಿಯರ್ ಆಗಿ ಕೇಳಿಸ್ಬೇಕ. ಸೊ ಆಜು ಬಾಜು ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇದು 8ನೇ ಪಾಯಿಂಟ್ ಆಗಿರ್ತೈತಿ. ಸೊ ಇದನ್ನ ನೀವು ತಿದ್ಕೋಬೇಕು. ಸೊ ಇವಾಗ ಜಸ್ಟ್ ಏನು ಇಲ್ಲ, ಇದ್ರೊಳಗ ನಿಮ್ಗ 8 ಹೇಳಿರ್ಬೋದು ನಾ ಮೇ ಬಿ. ಸೊ ಇವನ್ನೆಲ್ಲ ನೀವು ಸರಿಪಡಿಸ್ಕೊಂಡು ಮುಂದಿನ ವಿಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಹೋದ್ರಪ್ಪ ಅಂತಂದ್ರ ಖಂಡಿತವಾಗಿ ನಿಮ್ಮ ಚಾನೆಲ್ ಅಲ್ಲಿ ಹಾಕಿರ್ತಾರಲ್ಲ ವಿಡಿಯೋಸ್ಗಳು ಒಂದೊಂದಾಗಿ ಏನಪ್ಪಾ ಅಂದ್ರ ವ್ಯೂಸ್ ಬರಕ ಚಾಲು ಹಾಕುವ. ಸೊ ಇದ್ರಾಗ ಏನ್ರ ನಿಮ್ಗ ಅರ್ಥ ಆಗ್ಲಿಪ್ಪ ಅಂದ್ರ ಕಾಮೆಂಟ್ ಮಾಡಿ ಕೇಳಿ, ನಾನು ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡಿ ಹೇಳಕ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ನೋಡ್ತಾ ಇರೋ ಇದು ಅರ್ಥ ಆಗಿತ್ತಪ್ಪ ಅಂದ್ರ ನಿಮ್ಗ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.